ಅಫ್ಘಾನ್ನಲ್ಲಿ ಮತ್ತೊಬ್ಬ ಕನ್ನಡಿಗರು ಅತಂತ್ರರಾಗಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಮತ್ತೊಬ್ಬ ಕನ್ನಡಿಗ ಆತಂಕದಲ್ಲಿದ್ದಾರೆ. ಕಾಬೂಲ್ನಲ್ಲಿ ಐಪಿಎಸ್ ಅಧಿಕಾರಿ ಈಗ ಸದ್ಯ ಅವರು ಸಿಲುಕಿಕೊಂಡದ್ದು. ಸವಿತಾ ಹಂಡೆ ಅಫ್ಘಾನಿಸ್ತಾನದಲ್ಲಿ ಸಿಲುಕಿರುವಂತಹ ಐಪಿಎಸ್ ಅಧಿಕಾರಿ ಅಲ್ಲಿರೋ ಭಾರತೀಯರ ಏರ್ಲಿಫ್ಟ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಭಾರತೀಯರ ಹುಡುಕಾಟ ನಡೆಸಿ ಭಾರತಕ್ಕೆ ಕರೆತರಲು ಅವರು ಶ್ರಮವನ್ನ ಪಡ್ತಾ ಇದ್ದಾರೆ. ಸವಿತಾ ಹಂಡೆ ಸುರಕ್ಷಿತವಾಗಿ ಭಾರತಕ್ಕೆ ಬರಲಿ ಅಂತ ಹಾರೈಸ್ತಾ ಇದ್ದಾರೆ ಅವರ ಸ್ನೇಹಿತರು. ಬ್ಯಾಚ್ಮೇಟ್ಗಳಾದ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಮತ್ತು ಭಾಸ್ಕರ್ ರಾವ್ ಶುಭ ಹಾರೈಕೆಯನ್ನ ಈ ಮೂಲಕ ತಿಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಸವಿತಾ ಹಂಡೆ ಅವರ ಬಗ್ಗೆ ಇಲ್ಲಿನ ಆಯುಕ್ತರಾಗಿರುವಂತಹ ಕಮಲ್ ಪಂತ್ ಮತ್ತು ಭಾಸ್ಕರ್ ರಾವ್ ಅವರು ಏನ್ ಹೇಳಿದ್ದಾರೆ? ದಿವ್ಯಜ್ಯೋತಿ, ಈಗಾಗಲೇ ಸವಿತಾ ಹಂಡೆ ಅಂತ ಹಿರಿಯ IPS ಅಧಿಕಾರಿ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದ್ರು. ಅವರು ಇತ್ತೀಚೆಗೆ ಕಾಬೂಲ್ನ UNA ಭದ್ರತಾ ಇದರಲ್ಲಿ ಕೆಲಸವನ್ನ ಮಾಡ್ತಿದ್ರು ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅವರು ಕೂಡ ಅಫ್ಘಾನಿಸ್ತಾನದ ಈ ಗಲಭೆಯಲ್ಲಿ ಸಿಗಾಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕ ಕೂಡಲೇ ಅವರ ಹಿರಿಯ ಬ್ಯಾಚ್ಮೇಟ್ IPS ಅಧಿಕಾರಿಗಳಾಗಿರುವಂಥ ನಗರ ಪೊಲೀಸ್ ಆಯುಕ್ತರಾದಂಥ ಕಮಲ್ ಪಂತ್, ರೈಲ್ವೆ ADGP ಆಗಿರುವಂಥ ಭಾಸ್ಕರ್ ರಾವ್ ಕೂಡ ಶುಭವನ್ನ ಹಾರೈಸಿರುವಂಥದ್ದು. ಸವಿತಾ ಹಂಡೆ ಅವರು ಸುರಕ್ಷಿತ ಭಾರತಕ್ಕೆ ಬರಲಿ ಅನ್ನುವಂತಹ ಶುಭ ಹಾರೈಕೆಯನ್ನ ಮಾಡಿರುವಂಥದ್ದು. ಇವೆಲ್ಲವನ್ನ ನೋಡಿದಂಥ ಸಂದರ್ಭದಲ್ಲಿ ಈ ಹಿಂದೆ ಸವಿತಾ ಹಂಡೆ ಅವರು ಬೆಂಗಳೂರು ಸೇರಿದಂತೆ ಹಾಸನ, ಉಡುಪಿ ಮತ್ತೆ ಬೀದರ್ ಜಿಲ್ಲೆಯಲ್ಲಿ SP ಆಗಿದ್ರು. 2000ರಲ್ಲಿ ಅವರ ಮುಂಬಡ್ತಿ ಪಡೆದು ನಂತರ ಕೇಂದ್ರ ಸರ್ಕಾರದ ಸಂಬಂಧಪಟ್ಟಂತ ಇಲಾಖೆಗೆ ಅವರು ನಿಯೋಜನೆಗೊಂಡ ಬಳಿಕ ಕಾಬೂಲ್ನ UNA ಭದ್ರತಾ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರು ಅನ್ನುವಂಥ ಮಾಹಿತಿ ಇರುವಂಥದ್ದು. ಈ ಘಟನೆಯಲ್ಲಿ ಅವರು ಕೂಡ ಸಿಲುಕಿ ಹಾಕಿಕೊಂಡಿರೋದ್ರಿಂದ ಅವರು ಸುರಕ್ಷಿತವಾಗಿ ಇಂಡಿಯಾಕ್ಕೆ ಬರಲಿ ಅನ್ನುವಂಥ ಹಾರೈಕೆಯನ್ನ ಸ್ವತಃ ನಗರ ಪೊಲೀಸ್ ಆಯುಕ್ತರು ಮತ್ತೆ ADGP ಭಾಸ್ಕರ್ ರಾವ್ ಇಬ್ಬರು ಕೂಡ ಅವರಿಗೆ ಹಾರೈಕೆಯನ್ನ ಮಾಡಿರುವಂಥದ್ದು. ದಿವ್ಯಜ್ಯೋತಿ, ಕಮಲ್ ಪಂತ್ ಮತ್ತು ಭಾಸ್ಕರ್ ರಾವ್ ಇಬ್ಬರು ಕೂಡ ತಮ್ಮ ಸ್ನೇಹಿತೆ ಸುರಕ್ಷಿತವಾಗಿ ಬರಲಿ ಅನ್ನುವಂತಹ ಹಾರೈಕೆಯನ್ನ ಮಾಡಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಸಿಲುಕಿರುವಂತಹ ಕರ್ನಾಟಕದ IPS ಅಧಿಕಾರಿಯವರು ಸವಿತಾ ಹಂಡೆ ಅವರು ಅಲ್ಲಿರೋ ಭಾರತೀಯರ ಏರ್ಲಿಫ್ಟ್ಗಾಗಿ ಇವರು ಶ್ರಮವನ್ನ ಪಡ್ತಾ ಇದ್ದಾರೆ. ಸವಿತಾ ಹಂಡೆ ಸುರಕ್ಷಿತವಾಗಿ ಭಾರತಕ್ಕೆ ಬರಲಿ ಅಂತ ಹಾರೈಸ್ತಾ ಇರೋರು ಹಲವಾರು ಮಂದಿ. ಈ ಪೈಕಿ ಸ್ನೇಹಿತೆಯ ಒಂದು ಶುಭ ಹಾರೈಕೆಗಾಗಿ ಈಗ ಭಾಸ್ಕರ್ ರಾವ್ ಮತ್ತು ಕಮಲ್ ಪಂತ್ ಇಬ್ರು ಕೂಡ ಬ್ಯಾಚ್ಮೇಟ್ಗಳು ಅವರು. ಸೊ ಆ ಕಾರಣಕ್ಕಾಗಿ ಅವರ ಒಂದು ಶುಭ ಹಾರೈಕೆಯನ್ನ ಸುರಕ್ಷಿತವಾಗಿ ಅವರು ಕೂಡ ಬರಲಿ, ಎಲ್ಲರ ಸುರಕ್ಷತೆಯ ಬಗ್ಗೆ ಕಾಳಜಿ ಮಾಡ್ತಾ ಇರುವಂತಹ ಸವಿತಾ ಹಂಡೆ ಅವರು ಕೂಡ ಸುರಕ್ಷಿತವಾಗಿ ತಮ್ಮ ತಾಯ್ನಾಡನ್ನ ತಲುಪಲಿ ಅನ್ನುವಂತಹ ಶುಭ ಹಾರೈಕೆಯನ್ನ ಅವರು ಮಾಡಿದ್ದಾರೆ. ಸದ್ಯ ಕಾಬೂಲ್ನ UN ಭದ್ರತಾ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸವಿತಾ ಹಂಡೆ. ಸವಿತಾ ಹಂಡೆ ಅವರು ಕರ್ನಾಟಕದ IPS ಅಧಿಕಾರಿ. ಸದ್ಯ ಅವರೀಗ ಅಫ್ಘಾನಿಸ್ತಾನದಲ್ಲಿ ಸಿಲುಕಿ ಹಾಕೊಂಡಿದ್ದಾರೆ. ಸವಿತಾ ಹಂಡೆ ಅವರನ್ನ ಸುರಕ್ಷಿತವಾಗಿ ಕರೆತರಬೇಕಾಗಿರುವಂತಹ ಜವಾಬ್ದಾರಿ. ಮಗದೊಂದು ಕಡೆಯಲ್ಲಿ ಅವರು ಒಂದಷ್ಟು ಏರ್ಲಿಫ್ಟ್ ಮಾಡುವಂತಹ ಕೆಲಸದಲ್ಲಿ ಸಾಹಸದಲ್ಲಿ ತೊಡಗಿಕೊಂಡಿದ್ದಾರೆ. ಅವರ ಒಂದು ಸಾಹಸ ಯಶಸ್ವಿ ಆಗೋದ್ರ ಜೊತೆಗೆ ಅವರು ಕೂಡ ಸುರಕ್ಷಿತವಾಗಿ ಬರಬೇಕು ಅನ್ನೋದೇ ಎಲ್ಲರ ಒಂದು ಬಯಕೆ. ಆ ಕಾರಣಕ್ಕಾಗಿಯೇ ಈಗ ಬ್ಯಾಚ್ಮೇಟ್ಗಳಾದ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಮತ್ತು ಭಾಸ್ಕರ್ ರಾವ್ ಅವರು ಕೂಡ ಶುಭ ಹಾರೈಕೆಯನ್ನ ವ್ಯಕ್ತಪಡಿಸಿರುವಂತದ್ದು. ಸದ್ಯ ಕಾಬೂಲ್ನ UN ಭದ್ರತಾ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸವಿತಾ ಹಂಡೆ ಅವರು. ಅಲ್ಲಿಂದ ಅವರು ಬರಬೇಕಾಗಿದೆ. ಸದ್ಯ ಆ ಬಗೆಗಿನ ಮಾಹಿತಿಯನ್ನ ಪಡೆದುಕೊಳ್ಳುವ ಮೂಲಕವಾಗಿ ಕಮಲ್ ಪಂತ್ ಮತ್ತು ಭಾಸ್ಕರ್ ರಾವ್ ಅವರು ಅವರ ಒಂದು ಶುಭ ಹಾರೈಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಸವಿತಾ ಹಂಡೆ ಸುರಕ್ಷಿತವಾಗಿ ಬರಲಿ ಅನ್ನೋದು ಎಲ್ಲರ ಒಂದು ಆರೈಕೆ, ಎಲ್ಲರ ಒಂದು ಕಾಮನೆಯಾಗಿದೆ. ಭಾರತೀಯರ ಹುಡುಕಾಟ ನಡೆಸಿ ಭಾರತಕ್ಕೆ ಕರೆತರಲು ಶ್ರಮವನ್ನ ಪಡ್ತಾ ಇದ್ದಾರೆ ಸವಿತಾ ಹಂಡೆ ಅವರು. ಆ ಭಾರತೀಯರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋದರ ಬಗ್ಗೆ ಸರಿಯಾದಂತಹ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಈಗ ಸವಿತಾ ಹಂಡೆ ಅವರು ಆ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ.